ಹಂದಿ ಪೀಸ್ ಅಲ್ಲ ಇದು, ಹಂದಿ ಉಪ್ಪಿನಕಾಯಿ. ಹಂದಿ ಚಂದ ನೋಡ್ತಾ ಇದ್ರೆ ತಿನ್ನಲ್ಲ ಅಂತ ಆಸೆ ಆಯ್ತದೆ. ಅವ್ರು ಮಾಡೋ ರುಚಿ ತಿಂದು 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 ಈ ಲೆವೆಲ್ ಇದ್ದೀನಿ. ಇನ್ನು ಮುಂದಕ್ಕೆ ಸಾಕಾದಾಗ ಇದ್ದೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಉಪ್ಪಿನಕಾಯಿ, ದೊಡ್ಡ ಉಪ್ಪಿನಕಾಯಿ. ಅಂಟಮ್ಮ ಸ್ಪೆಷಲ್ ಏನು? ಹಂದಿ ಉಪ್ಪಿನಕಾಯಿ. ನಮ್ಮಳ್ಳಿನೇ ಅಂದ, ನಮ್ಮಳ್ಳಿ ಅಡ್ಗೆ ಏನು ಚಂದ. ಬಾಗುರು ನಮ್ಮಳ್ಳಿಗೆ ಹಂಚ್ಕೊಂಡ್ ತಿನ್ನೋಣ ಜೊತೆಗೆ. ಹಂಗಾದ್ರೆ ನಾನು ತಿನ್ನೋದ್ರಲ್ಲೇ ಫುಲ್ ಅಣ್ಣ, ನೀನು ಸಾಮಾನ್ಯದೋನಲ್ಲಣ್ಣ. ಇಲ್ಲ ಹಾಕೋ. ಸಾಕಾಗವೆ ಬಸೋ ಪೀಸು. ಬಸೋ ಆದ್ರೂ ನನ್ಗೊಂದು ಡೌಟು. ಏನೇನ್ ಪ್ರಾಬ್ಲಮ್? ನನಗೆ ಅಂತ ಫುಲ್ ದಪ್ಪ ಕೊಡ್ಸೋರು, ಇವತ್ತು ಯಾಕೆ ಹಿಂಗ್ ಓಡಿಸ್ಬಿಟ್ಟವ್ರಲ್ಲ? ನಿಮಗೆ ಪರ್ವತದಾಗ ದೇಹ ಬೆಳೀತು, ಬುದ್ಧಿ ಮಣ್ಣು ತಿನ್ನಕೋಯ್ತು. ಹಂದಿ ಉಪ್ಪಿನಕಾಯಿ ತಿಂತಿದ್ರೆ ಮಜಾ ಬರ್ಬೇಕು, ಹಂಗ್ ಮಾಡ್ತಾರ ನಮ್ ಭಟ್ರು ಗೊತ್ತಾ? ಓ ಹಂಗಾರೆ ಇವತ್ತು ಹಬ್ಬ ನನಗೆ. ಫುಲ್ ಹಬ್ಬ. ನಡಿ ಬಸ್ಸು ತೊಳೆದು ಬಿಡುವ. ಇಲ್ಲೋಣ ಪೀಸು ಸೂಪರ್ ಆಗವೆ. ನೋಡ್ತಾ ಇದ್ರೆ ತಿನ್ಬೇಕು ಅನ್ಸ್ತದೆ. ಬರೀದಿನಿ ಸ್ವಲ್ಪ ತರಲೆ ಐತೆ. ಅಡ್ಗೆ ಎಣ್ಣೆ, ಬೀರೋ ಶುಂಠಿ ಬೆಳ್ಳುಳ್ಳಿ, ತಾಜಾ ತಾಜಾ ಹಂದಿ ಬಾಡು. ಇದೆ ನಮ್ಗೆ ಗಾಡು. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ತಣ್ಣೀರು, ಸ್ವಲ್ಪ ಅರಿಶಿನ ಪುಡಿ, ಕಲ್ಲುಪ್ಪು, ಹಂದಿ ಬಾಡು ಹದವಾಗಿ ಬೆಂದೈತೆ. ಈಗ ಇಳಿಸ್ಕೊಬಿಡೋಣ. ಬನ್ನಿ ಇವಾಗ ಹಂದಿ ಬಾಡು ಉಪ್ಪಿನಕಾಯಿ ಪುಡಿ ಮಾಡ್ಕೊಳ್ಳೋಣ. ಯಾವ ಥರ ಆ ಮಸಾಲ ಪುಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಇವು 5 ಐಟಮ್ ಹಾಕಬೇಕು. ಸೋಂಪು, ಜೀರಿಗೆ, ಕೊತ್ತಂಬರಿ ಬೀಜ, ಸಾಸಿವೆ, ಮೆಂತ್ಯ ಕಾಳು. ಇಷ್ಟು ಹಾಕೊಂಡ್ರೆ ಉಪ್ಪಿನಕಾಯಿ ಅಂತೂ ಸಖತ್ತಾಗಿ ಬರ್ತದೆ. ಲೋಕೆ ಬಾಸು ಬಂದೆ ಬಾಸು. ಇದು ಹಂದಿ ಬಾಡು ಉಪ್ಪಿನಕಾಯಿಗೆ ಮಸಾಲೆ ಹೆಂಗೆ ಅಂದ್ರೆ ತರ್ತರಿಯಾಗಿ ರುಬ್ಕೊ ಬರ್ಬೇಕು. ಬಾಸು ನಾನ್ ರುಬ್ಬಕ್ಕೆ ಫೇಮಸ್. ರುಬ್ಕ ಬತ್ತೀನಿ ಬಾಸು. ನಿನ್ ತಮ್ಮನ ಕರ್ಕೊ ಹೋಗು. ಬರ್ತೀನಿ ಬಸ್ಸು, ಬನ್ನಿ. ನಮ್ಮ ಶಿಷ್ಯನ್ಗೂ ರುಬ್ಬಕಲ್ಲಿ ತೋರಿಸ್ಬಿಡ್ತೀನಿ ಬಾಸು. ತೋರ್ಸು ಕಲ್ಸು. ಬಾಸು ಒಳ್ಳೆ ಜೋಡಿ. ಅಡ್ಗೆ ಎಣ್ಣೆ, ಬೇಯಿಸ್ಕೊಂಡಿರೋ ಹಂದಿ ಬಾಡು, ಹಂದಿ ಬಾಡಲ್ಲಿರೋ ನೀರಂಶ ಎಲ್ಲ ಹೋಗೈತೆ. ಈಗ ಇಳಿಸ್ಕೊಬಿಡೋಣ. ಇವಾಗ ಎಲ್ಲ ಐಟಮು ರೆಡಿ ಆಯ್ತು. ಈಗ ಹಂದಿ ಉಪ್ಪಿನಕಾಯಿ ಮಾಡ್ಕೊಬಿಡೋಣ ಬನ್ನಿ. ಸಾಸಿವೆ, ಬೆಳ್ಳುಳ್ಳಿ, ಕೆಂಪು ಮೆಣಸಿನ್ಕಾಯಿ,
ನಾಟಿ ಕರ್ಬೇವಿನ ಸೊಪ್ಪು, ಎಣ್ಣೆಲಿ ಕರ್ಕೊಂಡಿರೋ ಹಂದಿಬಾಡು, ಅಚ್ಕಾರದ ಪುಡಿ, ಬಾಸು ನಾನ್ ಬಂದ ಮಸಾಲೆ ತಂದೆ. ಬಂದ್ಬಿಟ್ರೆ ಅಳಿಯಂದ್ರೆ ಕರೆಕ್ಟ್ ಟೈಮ್ ಬಂದ್ಬಿಟ್ಟಿದ್ಯಾ ನೀನು. ನೋಡಿ ಹೆಂಗೆ ತರ್ತರಿಯಾಗಿ ರುಕ್ಕ ಬಂದಿದ್ದಾರೆ ಬಾಸು, ಸಖತ್ತಾಗೈತೆ. ಉಪ್ಪಿನಕಾಯಿ ಮಸಾಲ, ಬಾಡು ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೊಂಡಿದೀವಿ, ಈಗ ಸ್ವಲ್ಪ ಹಾಕೊಳ್ಳೋಣ. ಉಪ್ಪಿನಕಾಯಿಗೆ ಉಪ್ಪು ಖಾರ ಎಷ್ಟು ಹಾಕೊಂಡ್ರು ಕೆಡಲ್ಲ, ಚೆನ್ನಾಗಿರುತ್ತೆ. ನಿಂಬೆಹಣ್ಣು, ನಾವಿಬ್ರು ಬಾಯಿ ಬಾಯಿ. ರೆಡಿ ಆಯ್ತು ಅಂದೆ ಉಪ್ಪಿನಕಾಯಿ. ವಾ, ನೋಡ್ತಾ ಇದ್ರೆ ತಿನ್ಬೇಕು ಅನ್ಸ್ತದ. ನಮ್ ಲೋಕಿ ಬಾಸ್ಕೊ ನಮ್ಗೂ ಗೊತ್ತಾ? ಒಂದ್ ಛತ್ರಿ ನನ್ ಮಗ ಕಣ್ಣಣ್ಣ. ನೋಡ್ತಾ ಇದ್ರೆ ತಿನ್ನಲ್ಲ ಅಂತ ಆಸೆ ಆಯ್ತದೆ. ನೀವ್ ಯಾವಾಗ ಬಂದ್ರಿ ಬಸ್ಸು? ಓ ತಗೊಳ್ಳಿ ನಿಮ್ಗೆ. ಹಾಕೋ, ನೀರೇನು ಕಷ್ಟನೋ. ನಮ್ ಭಟ್ರು ಕೈ ರುಚಿಗೆ ಒನ್ಕೆ ಬಂಡಿನೂ ಸಹ ತಿನ್ನಕ್ ಬರ್ತಾ ಇದೆ ನೋಡಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಬಸ್ಸು ಉಪ್ಪಿನಕಾಯಿ ಆಗ್ಲಿ ಯಾವ ಕಾಯಾರ ಆಗ್ಲಿ ನಮ್ ಮಾಮೂಲಿ ಪೀಸ್ ಹಾಕು ಬಸ್ಸು. ನಿಮ್ದು ದೊಡ್ಡದಣ. ನಿನ್ಗೆ ಅಂತಾನೆ 2 ದೊಡ್ಡ ಪೀಸ್ ಉಡ್ಸ್ಕೊಂಡ್ ಬಂದಿದೀವಿ. ಉಪ್ಪಿನಕಾಯಿ, ದೊಡ್ಡ ಉಪ್ಪಿನಕಾಯಿ. ಬಾಸು, ನಮ್ಮ ವೀಕ್ಷಕರು ನೀವು ತಿನ್ನೋದನ್ನ ಕಾಯ್ತಾವ್ರೆ. ಯಾಕೆ ಒಂದು ಕೈಯ ಹೇಳ್ತೀನಿ. ಯಾವ್ಯಾವ ಉಪ್ಪಿನಕಾಯಿ ಅನ್ನ ತಿಂತೀವಿ ನೋಡ್ ಬಸ್. ಇವತ್ತು ಸ್ಪೆಷಲ್ ಉಪ್ಪಿನಕಾಯಿ ಅನ್ನ ಜೀವನದಲ್ಲೇ ತಿಂದಿರಲ್ಲ ಬಸ್ಸು. ಹಂದಿ ಪೀಸ್ ಅಲ್ಲ ಇದು, ಹಂದಿ ಉಪ್ಪಿನಕಾಯಿ. ಇದು ಹೆಂಗದೆ ಅಂತ ನೋಡೇ ಬಿಡೋಣ ಈಗ. ಹಂದಿ ಚಿಂದೆ ಒಂದೊಂದು ಪೀಸು ಅದ್ಭುತ. ಡೈಲಾಗ್ ಹೇಳೋ. ಮಸಾಲೆ ಬಾಯಲ್ಲೆಲ್ಲ ಅನ್ನ ಇದೆ, ಎಲ್ಲಿ ಮಾತಾಡೋದು ನಾವು ಅದ್ಭುತ ಬಂದಿದೆ. ಹಂದಿ ಉಪ್ಪಿನಕಾಯಿ ಈಗ ಹೋಯ್ತದ ನೋಡಿ ಬಾಳಿಕೆ. ಅದ್ಭುತವಾಗಿದೆ. ಅದಕ್ಕೆ ನಮ್ಮ ಭಟ್ರು ಫೇಮಸ್ಸು. ಅವ್ರು ಮಾಡೋ ರುಚಿ ತಿಂದು 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 ಈ ಲೆವೆಲ್ಗೆ ಇದ್ದೀನಿ. ಇನ್ನು ಮುಂದಕ್ಕೆ ಸಾಕಾದಾಗ ಇದ್ದೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಒಂದೊಂದು ಪೀಸು ಒಂದೊಂದು ರೈಸು ಅದ್ಭುತವಾಗಿದೆ. ಮುಖಾಂಬಾಗ ಮಜಾ ಬಂತು, ಸೂಪರು. ಸೂಪರ್ ಆಗೈತೆ, ಚೆನ್ನಾಗೈತೆ. ಅಂತಮ್ಮ ಇವತ್ತು ಹೆಂಗಿತ್ತು ರೆಸಿಪಿ? ಇವತ್ತು ಮಾಡಿದ್ದು ಹಂದಿ ಉಪ್ಪಿನಕಾಯಿ